ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಇದು ಬೆಳಗ್ಗೆ ತಿಂಡಿ ಎಲ್ಲ ತಿಂದ್ಕೊಂಡು ಹೊರಗಡೆ ಕೂತ್ಕೊಂಡಿದ್ದೆ ಆಯಿತಾ. ಆವಾಗ ಅವರು ಕುರಿ ಹೊಡ್ಕೊಂಡು ಹೋಗ್ತಾ ಇದ್ರು, ಕುರಿ ಮೇಯಿಸ್ಲಿಕ್ಕೆ. ಬೆಳಿಗ್ಗೆ ಒಂದು ಸಲ ಹೊಡ್ಕೊಂಡು ಹೋದರೆ ಮಧ್ಯಾಹ್ನ ಹೊಡ್ಕೊಂಡು ಬರ್ತಾರೆ, ಅಥವಾ ಮಧ್ಯಾಹ್ನ ಹೊಡ್ಕೊಂಡು ಹೋದರೆ ಸಂಜೆ ರಿಟರ್ನ್ ಹೊಡ್ಕೊಂಡು ಮನೆಗೆ ಹೋಗ್ತಾ ಇದ್ರು. ಡೈಲಿ ಹೊಡ್ಕೊಂಡು ಹೋಗ್ತಿದ್ರು ಆಯಿತಾ. ನಾನು ವೀಡಿಯೋ ಮಾಡಬೇಕು ಅಂತ ಅಂದ್ಕೊಳ್ಳೋರೊಳಗೆ ಅದು ಹೋಗಿ ಬಿಡ್ತಾಯಿತ್ತು. ಇವತ್ತು ಫೈನಲಿ ಮೊಬೈಲ್ ಹಿಡ್ಕೊಂಡು ಕೂತ್ಕೊಂಡಿದ್ದೆ, ಕರೆಕ್ಟ್ ಟೈಮಿಗೆ ಬಂದರು. ಮತ್ತು ಈ ಬೆಕ್ಕು ಗೊತ್ತುಂಟಾ, 2 ಮರಿ ಹೊಡ್ಸಿದೆ ಆಯಿತಾ. ಒಂದು ಮರಿ ಏನಾಯ್ತಂದರೆ ಪಕ್ಕದ ಮನೆಗೆ ರಾತ್ರಿ ಕರ್ಕೊಂಡು ಹೋಗಿದೆ, 2 ಮರಿನೂ ಕರ್ಕೊಂಡು ಹೋದಾಗ ಅಲ್ಲಿ ದೊಡ್ಡ ಬೆಕ್ಕು ಬಂದು ಒಂದು ಮರಿನೇ ಸಾಯಿಸಿ ಹೋಗಿದೆ. ಹಾಗಾಗಿ ಇದೇನು ಮಾಡ್ತಿದೆ ಅಂದರೆ, ಇನ್ನೊಂದು ಮರಿ ಉಂಟಲ್ಲ, ಅದು ಹೊರಗಡೆ ಹೋಗಲಿಕ್ಕೆ ಬಿಡೋದಿಲ್ಲ. ಅದು ಎಲ್ಲಿ ಹೋದರೂ ಕಚ್ಕೊಂಡು ಹೋಗಿ ಒಳಗಡೆ ಕೂರಿಸ್ಕೊತಾ ಇತ್ತು. ಜಸ್ಟ್ ಆ ಕಡೆ ಈ ಕಡೆ ಸಹ ಆ ಮರಿಗೆ ಮೂವ್ ಮಾಡಲಿಕ್ಕೆ ಬಿಡೋದಿಲ್ಲ. ಅಂದರೆ ಅದಕ್ಕೆ ಪಾಪ ಭಯ ಆಗುತ್ತೆ, ಎಲ್ಲ ಈ ಮರಿನೂ ಹೊತ್ಕೊಂಡು ಹೋದ್ರೆ ಅಂತ. ನಿನ್ನೆ ರಾತ್ರಿ ಇಡೀ ಆ ಮರಿ ಕಚ್ಕೊಂಡು ಇದ್ರ ಕಣ್ಣೆದ್ರೆ ಕಚ್ಕೊಂಡು ಹೋಗಿದ್ದು. ರಾತ್ರಿ ಇಡೀ ಮಲಗಲಿಲ್ಲ ಅದು, ಕೂತ್ಕೊಂಡು ಕೂಗ್ಕೊಂತ ಅಲ್ಲಿಗೆ ಹೋಗೋದು, ಇಲ್ಲಿಗೆ ಹೋಗಿ ಕೂಗೋದು. ಕಪ್ಪನ ಕಾಲು ಹತ್ತಿರ ಬಂದು ಅಲ್ಲಿ ಕೂಕ್ಕಂತ ಮರ್ಕೋದು. ಪಾಪ ಒಂಥರ ನಮಗೆ ಬೇಜಾರು ಅನಿಸಿಬಿಡ್ತು. ಇದು ಮೂಕ ಪ್ರಾಣಿಗಳಿಗಾದರೂ ಎಷ್ಟು ಪ್ರೀತಿ ಇರುತ್ತೆ ನೋಡಿ. ಮನುಷ್ಯರಾದರೆ ಬಾಯ್ಬಿಟ್ಟು ಹೇಳ್ಕೊತಾರೆ, ಆದರೆ ಹೇಳ್ಕೊಳಕ್ಕಾಗಲ್ಲ. ಆದರೆ ಭಾವನೆ ಎಲ್ಲದಕ್ಕೂ ಒಂದೇ ಅಲ್ವಾ, ಮೂಕ ಪ್ರಾಣಿಗಳಾದ್ರೇನು ಅಥವಾ ಮನುಷ್ಯರಾದ್ರೇನು ಅಲ್ವಾ. ಮತ್ತು ಇಲ್ಲಿ ಬೆಳಿಗ್ಗೆ ತಿಂಡಿಗೆ ನಾವು ರೊಟ್ಟಿ ಮಾಡ್ತಾಯಿದ್ವಿ, ಅಕ್ಕಿ ರೊಟ್ಟಿ. ನನಗೆ ಫಸ್ಟ್ ಟೈಮ್ ಇದು, ನಾನು ಅಕ್ಕಿ ರೊಟ್ಟಿ ಮಾಡ್ತಾ ಇರೋದು ಮತ್ತು ತಿಂತಾ ಇರೋದು. ನಮ್ಮ ಕುಂದಾಪುರದ ಕಡೆ ಎಲ್ಲ ಎಲ್ಲಿ ಅಕ್ಕಿ ರೊಟ್ಟಿ ಮಾಡ್ತಾರೆ ಅಲ್ವಾ. ನಮ್ಮ ಕಡೆ ಏನಿದ್ರು ಇಡ್ಲಿ, ಕೋಳಿ ಸಾರು, ನೀರು ದೋಸೆ ಇದೆಯಲ್ಲ. ರೊಟ್ಟಿ ಮಾಡ್ತಾಯಿದ್ದೆ. ಈ ಕೋಳಿ ಸಾರಿಗೆಲ್ಲ ತುಂಬ ಚೆನ್ನಾಗಿ ಆಗುತ್ತೆ. ಕೋಳಿ ಸಾರಿಗೆ ಮತ್ತು ಪಲ್ಯಕ್ಕೆಲ್ಲ ಒಳ್ಳೆ ಆಗುತ್ತೆ. ಅಂದರೆ ತುಂಬ ಟೈಮ್ ಕೆಲಸ ಮಾತ್ರ ತುಂಬ ಆಗುತ್ತೆ. ಇಬ್ಬರಿದ್ದರೆ ಬೇಗ ಪಟ ಮಾಡ್ಬೋದು, ಆದರೆ ಒಬ್ಬರೇ ಇದ್ದರೆ ತುಂಬ, ಅಂದರೆ ಒಬ್ರಿಗಿಬ್ರಿಗಾದರೆ ಪಟ ಮಾಡ್ಬೋದು. ಆದರೆ ಮನೇಲಿ ತುಂಬ ಜನ ಇದ್ದರೆ ಈ ರೊಟ್ಟಿ ಮಾಡ್ತಾ ಕೂತ್ಕೊಂಡ್ರೆ ಜಾಸ್ತಿ ಟೈಮ್ ಬೇಕಾಗುತ್ತೆ. ಇಲ್ಲಿ ಹೆಚ್ಚಾಗಿ ಇದೇ ರೊಟ್ಟಿ ಮಾಡೋದು, ಬೆಳಿಗ್ಗೆ ತಿಂಡಿಗೆ ಇದೇ ರೊಟ್ಟಿ ಮಾಡ್ತಾರೆ ಸ್ಪೆಷಲಾಗಿ. ಮತ್ತು ಇಲ್ಲಾಂದರೆ ಕಡುಬು ಹೆಚ್ಚಾಗಿ ಮಾಡ್ತಾರೆ. ಒಂದೊಂದು ರೀತಿಯ ಫುಡ್ಡನ್ನು ಪ್ರಿಪೇರ್ ಮಾಡ್ತಾರೆ. ಕೆಲವು ಕಡೆ ರಾಗಿ ಮುದ್ದೆ, ಕೆಲವು ಕಡೆ ರಾಗಿ ರೊಟ್ಟಿ, ಅಕ್ಕಿ ರೊಟ್ಟಿ, ಚಪಾತಿ. ನಮ್ಮ ಕಡೆ ಎಲ್ಲ ಇಡ್ಲಿ, ದೋಸೆ, ಹೀಗೆ ಒಂದೊಂದು ಕಡೆ ಒಂದೊಂದು ರೀತಿ ಡಿಫ್ರೆಂಟ್ ಆಗಿರುತ್ತೆ. ಇಲ್ಲಿ ಅಕ್ಕಿ ಮುದ್ದೆ ನೋಡ್ತಾ ಇರ್ಬೋದು, ಎಷ್ಟು ಸಾಫ್ಟ್ ಆಗಿದೆ ಅಂದರೆ ಕೈಯಲ್ಲಿ ಹಿಂಗೆ ಮುಟ್ಟಿದ್ರೆ ಅಷ್ಟು ಸಾಫ್ಟ್ ಆಗಿದೆ, ಅಷ್ಟು ಚೆನ್ನಾಗಿ ಅಕ್ಕಿ ರೊಟ್ಟಿ. 2 ದಿನ ಹಬ್ಬ, ಆಜ್ರಿ ಮಳೆ ಹಬ್ಬ ಮುಗಿಸ್ಕೊಂಡು ಬರಬೇಕಂತ ಹೋಗಿದ್ದು. ಆದರೆ ಅಲ್ಲಿ ಹೋಗಿದ ಮೇಲೆ ಅವರು ಒಂದಿನ ಅಂತ ದೂಡಿ ಕರೆಕ್ಟ್ 20 ದಿನ ಆಯ್ಕೊಂಡೆ ಅವ್ರ ಮನೆಯಲ್ಲಿ. ಆಲ್ಮೋಸ್ಟ್ ಹೆಚ್ಚಿನ ದಿನವೇ ರೊಟ್ಟಿ ಮಾಡಿದ್ರು, ಯಾಕಂದರೆ ನಾವು ತಿನ್ನೋದು ಅಪರೂಪ ಅಲ್ಲ, ನಮಗೆ ಈ ರೊಟ್ಟಿ ಸಿಗೋದಿಲ್ಲ ಅಂತ ಹೆಚ್ಚಾಗಿ ರೊಟ್ಟಿ ಮಾಡಿದರು. ಮತ್ತು ಮಧ್ಯಾಹ್ನ ಆಯಿತು. ಇವಾಗ ಒಂದು ಮಳೆ ಬಂತು. ಮಳೆ ಎಷ್ಟಂದರೆ ನಮ್ಮ ಕಡೆ ಆದರೆ ನೆರೆ ಬರ್ತಿತ್ತೇನೋ, ಅಷ್ಟೊಂದು ಮಳೆ ಬಂತು. ಹಾಗೆ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್.